ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮೊದಲನೇದಾಗಿ ಎಲ್ಲರಿಗೂ ಶುಭೋದಯ. ನೆನ್ನೆ ಒಂದು ಬ್ಯಾಂಗರ್ ಬಂದ್ಬಿಟ್ಟು ಹಿಟ್ ಆಗುತ್ತೆ ಬೆಂಗಳೂರು ಕ್ರೌಡ್ನ, RCB ಫ್ಯಾನ್ಸ್ನ. ಅದೇ RCB ಮಾರಾಟ ಆಗೋಗ್ಬಿಟ್ಟೈತೆ ಅಂತ. ಹೌದು, ನಾನು ಅಪ್ಡೇಟ್ನ ಕೊಟ್ಟಿದ್ದೆ ನಿಮಗೆ. ಮಾರ್ಚ್ ಎಂಡಲ್ಲಿ ಗೊತ್ತಾಗುತ್ತೆ ಯಾರು ಅಂದರೆ ಕಂಪ್ಲೀಟ್ ಪೇಪರ್ ವರ್ಕು ಅದು ಇದು ಎಲ್ಲ ಮುಗಿಯೋಷ್ಟೊತ್ತಲ್ಲಿ ಸೆಪ್ಟೆಂಬರ್ ಮಂತ್ ಆಗುತ್ತೆ ಅಂತ ಹೇಳಿದೆ. ಬಟ್ ಮಾರ್ಚ್ ಎಂಡಲ್ಲಿ ಗೊತ್ತಾಗುತ್ತೆ ನಮಗೆ ಓನರ್ಸ್ ಯಾರು ಅಂತ. ಇದು ಆಲ್ಮೋಸ್ಟ್ ಒಂದು ವರ್ಷದಿಂದ ಇದ್ದಂಥ ಒಂದು ಸೀನು. ಮಾರಾಟಕ್ಕಿದೆ, ಹಂಗಿದೆ ಹಿಂಗಿದೆ, ಅದಿದೆ ಇದಿದೆ ಅಂತ. ಇವಾಗ ಫೈನಲೈಸ್ ಆಗಿದೆ, ಮಾರಾಟ ಆಗಿದೆ. RCBನೂ ಕೂಡ ಮಾರಾಟ ಆಗಿದೆ, RR ಕೂಡ ಮಾರಾಟ ಆಗಿದೆ. ಸೊ ಪ್ರೈಸ್ ಎಲ್ಲ ಆಬ್ವಿಯಸ್ಲಿ ನಿಮಗೆ ಗೊತ್ತಿರುತ್ತೆ ಎಷ್ಟೆಷ್ಟು ಡಾಲರ್ಸ್ಗೆ ಇವರು ಹೋಗಿದ್ದಾರೆ ಅಂತ. ಸೊ RCBಯ ವ್ಯಾಲ್ಯೂಯೇಷನ್ ಬಂದ್ಬಿಟ್ಟು ಕಂಪ್ಲೀಟ್ ವ್ಯಾಲ್ಯೂಯೇಷನು $1.78 ಬಿಲಿಯನ್. ಸೊ ನಾವು ಅಂದ್ಕೊಂಡಿದ್ದು 1.8ಗಿನ್ನ ಜಾಸ್ತಿ ಹೋಗ್ಬೋದು ಅಂತ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ. RCB ಕೂಡ ಅದೇ ಎಕ್ಸ್ಪೆಕ್ಟೇಷನ್ ಇತ್ತು. ಇನ್ಫ್ಯಾಕ್ಟ್ $2 ಬಿಲಿಯನ್ ಎಕ್ಸ್ಪೆಕ್ಟೇಷನಲ್ಲಿ RCB ಇತ್ತು. $1.63 ಬಿಲಿಯನ್ ಹೋಗಿರುವಂಥದ್ದು ರಾಜಸ್ಥಾನ್ ರಾಯಲ್ಸು. 15,301 ಕೋಟಿಗೆ ಸೇಲ್ ಆಗಿದೆ ರಾಜಸ್ಥಾನ್ ರಾಯಲ್ಸು. ಅದು ಸೇಲ್ ಆಗಿರೋದು ಬಂದ್ಬಿಟ್ಟು ಕಲ್ಸ್ ಸೊಮಾನೀಸ್ US ಬೇಸ್ಡ್ ಒಂದು ಫರ್ಮ್ಗೆ ಸೇಲ್ ಆಗಿದೆ. ನಮಗದೆಲ್ಲ ಬೇಡ. ಓಕೆ, ಆದಿತ್ಯ ಬಿರ್ಲಾ ಅವ್ರಿಗೆ ಇಂಡಿಯಾದವ್ರನ್ನೇ ಹಾಕೊಂಡಿದ್ದಾರೆ ಈ ಕಡೆಯಿಂದ. ಅಂದರೆ ಎಲ್ಲ ಒಂಥರ ಅಲ್ಲೂ ಕೂಡ 4 ಜನ ಹಾಕೊಂಡಿದ್ದಾರೆ, ಏನೋ ಒಬ್ಬರೇ ಸೇರ್ಕೊಂಡು ತೊಗೊಂಡಿಲ್ಲ. ಬಿರ್ಲಾ ಗ್ರೂಪ್ಸು ಜೊತೆಗೆ ಟೈಮ್ಸ್ ಆಫ್ ಇಂಡಿಯಾ ಗ್ರೂಪ್ಸು, ಆಮೇಲೆ ಕಡೆ ಬ್ಲ್ಯಾಕ್ ಸ್ಟೋನ್ಸ್ ಅವರು, ಜೊತೆಗೆ ಬ್ಲಿಡ್ಜರ್ ಅವರು. ಸೊ ಎಲ್ಲ ಸೇರಿಕೊಂಡು 4 ಒಂದು ಫರ್ಮ್ಗಳು ಸೇರಿಕೊಂಡು ತೊಗೊಂಡಿದ್ದಾವೆ. ಸೊ ಅದರಲ್ಲಿ ಮೇಯ್ನ್ ಬಂದ್ಬಿಟ್ಟು ಆದಿತ್ಯ ಬಿರ್ಲಾ ಅವ್ರದ್ದೇನೆ. ಸೊ ಇದರಲ್ಲಪ್ಪ ಆರ್ಯಮನ್ ಬಿರ್ಲಾ ಅವರು, ಇವರೇ ಇವಾಗ ನಮ್ಮ RCBಗೆ ಚೇರ್ಮನ್ ಆಗಿ ಸೈನ್ನ ಕೂಡ ಮಾಡಿದ್ದಾರೆ. ಆ್ಯಂಡ್ ಅನೌನ್ಸ್ಮೆಂಟು ಕೂಡ ಅಫಿಷಿಯಲ್ ಆಗಿ ಮಾಡಿದ್ದಾರೆ. ಸೊ ಇಲ್ಲಿ RCB ಸೇಲ್ ಆಗಿರುವಂಥ ಪ್ರೈಸ್ ನೋಡ್ತು ಅಂತಂದರೆ ಎಷ್ಟು, 16,706 ಕೋಟಿ. ಈ ಕಡೆ ರಾಜಸ್ಥಾನ್ ರಾಯಲ್ಸು 15,301 ಕೋಟಿ. ಇವಾಗ ಸ್ವಲ್ಪ ಜನಕ್ಕೆ ಸೈಕ್ ಆಗುತ್ತೆ, ಗುರು RCBಯಲ್ಲಿ RR ಅಲ್ಲಿ ಏನು ಗುರು ಈ ಥರ ಚೀಪ್ ಪ್ರೈಸಿಗೆ ಮಾಡಿಬಿಟ್ಟಿದ್ರಲ್ಲ. RCB $2 ಬಿಲಿಯನ್ ಮೇಲಿರಬೇಕು. ಹೌದು, ಎಕ್ಸ್ಪೆಕ್ಟೇಷನ್ ಹಂಗೆ ಇತ್ತು. $1.78 ಅಂದರೆ ಬಿಲಿಯನ್ $ಗೆ ಮಾರುವಂಥ ಸೀನೇ ಇಲ್ಲ ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ಈ ಥರ ಏನಕ್ಕೆ ಮಾರಿದ್ದಾರೆ ಅಂತಂದರೆ, ನಾವು ಸೂಕ್ಷ್ಮವಾಗಿ ಗಮನಿಸ್ತು ಅಂತ ಅಂದಾಗ ಏನಾಗಿರಬಹುದು ಅಂತ ಅಂದರೆ, ಎಕ್ಸ್ಪೆನ್ಸಸ್ ಅಂದರೆ RCB ಗೈನ್ ಮಾಡೋವಂಥದ್ದು ದುಡ್ಡೇನಿದೆ, ಅರ್ನ್ ಮಾಡೋವಂಥ ದುಡ್ಡು ಜೊತೆಗೆ ಎಕ್ಸ್ಪೆನ್ಸಸ್ ಇದನ್ನೆಲ್ಲ ನೋಡ್ತು ಅಂತ ಅಂದಾಗ, ಅವರ ಅರ್ನಿಂಗು ಜೊತೆಗೆ ಎಕ್ಸ್ಪೆನ್ಸಸ್ ಎಲ್ಲ ನೋಡ್ತು ಅಂದಾಗ ರಾಜಸ್ಥಾನ್ ರಾಯಲ್ಸ್ ಅವರ ಎಕ್ಸ್ಪೆನ್ಸಸ್ ಏನಿದೆ ಅದು ತೀರಾ ಕಮ್ಮಿ ಇದೆ. ಅವರು ಅಷ್ಟರ ಮಟ್ಟಿಗೆ ಎಕ್ಸ್ಪೆನ್ಸಸ್ ಇರೋದಿಲ್ಲ ಅವರಿಗೆ. ನಾವು ಖರ್ಚು ಮಾಡೋ ಥರ ಅವ್ರು ಖರ್ಚು ಮಾಡೋದಿಲ್ಲ. ಫ್ರಾಂಚೈಸ್ ಮೇಲೆ ಖರ್ಚು ಮಾಡೋದಿಲ್ಲ, ಪ್ಲೇಯರ್ಸ್ ಮೇಲೆ ಖರ್ಚು ಮಾಡೋದಿಲ್ಲ. ಅಂದರೆ ಆಕ್ಷನ್ ಸಪ್ರೇಟು, ಬಟ್ ಇರ್ತಾವಲ್ಲಪ್ಪ ಸೀಸನಲ್ಲಿ ಅದು ಇದು ಖರ್ಚುಗಳೆಲ್ಲ ಇರ್ತಾವಲ್ಲ. ಸೊ ಅಷ್ಟರ ಮಟ್ಟಿಗೆ ಖರ್ಚು ರಾಜಸ್ಥಾನ್ ರಾಯಲ್ಸು ಮಾಡೋದಿಲ್ಲ. ಸೊ RCB ಎಕ್ಸ್ಪೆನ್ಸಸ್ಸು ಸಿಕ್ಕಾಪಟ್ಟೆ ಜಾಸ್ತಿ ಅಂತೆ. ಸೊ ಅದಕ್ಕೋಸ್ಕರನೇ 16,706 ಕೋಟಿ ಸ್ವಲ್ಪ ಈಕ್ವಲ್ ಆಗಿ ಮ್ಯಾಚ್ ಆಗ್ತಿದೆ ನೋಡಿ. 15,301 ಕೋಟಿ ಈ ಕಡೆಯಿಂದ 16,000, ಆಲ್ಮೋಸ್ಟ್ 1,000 ಕೋಟಿಗಿನ್ನ ಜಾಸ್ತಿ ಅಷ್ಟೇ. ನಾವು ಅಂದ್ಕೊಂಡಿದ್ದೇನೋ ಸಿಕ್ಕಾಪಟ್ಟೆ ಅಜಾಗಜಾಂತರ ಡಿಫ್ರೆನ್ಸ್ ಇರುತ್ತೆ ಅಂತ ಅಂದ್ಕೊಂಡಿದ್ವಿ. ಬಟ್ ಅಜಾಗಜಾಂತರ ಡಿಫ್ರೆನ್ಸ್ ಏನಿಲ್ಲ, ಆಲ್ಮೋಸ್ಟ್ ಈಕ್ವಲ್ ಆಗೇನೆ. ಆಲ್ಮೋಸ್ಟ್ ಈಕ್ವಲ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಆದರೂ ಕೂಡ ಒಂದು ರೇಂಜಿಗೆ ಈಕ್ವಲ್ ಅಂತಲೇ ಹೇಳ್ಬೋದು. 1,000 ಸಂಬಾಟ್ ಕೋಟಿ ಏನು ಅಂತ ಹೆವಿ ಮಟ್ಟದ ಬಿಗ್ ಡೀಲ್ ಏನಲ್ಲ. ಹೌದು, 1,000 ಕೋಟಿ ಅಂತಂದರೆ ದೊಡ್ಡದಾಗೇ ಕಾಣಿಸುತ್ತೆ. ಬಟ್ ಈ ನಂಬರ್ಸ್ ಅಂತ ನೋಡಿದಾಗ ಕ್ಲೋಸ್ ಆಗೇ ಇದೆ. ಇನ್ನು ನಾವು ದೊಡ್ಡ ಮಾರ್ಜಿನ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಅಂತ ಅನಿಸುತ್ತೆ. ಸೊ ಇವಾಗ ಬಂದಿರೋ ಮಾಹಿತಿ ಪ್ರಕಾರ ಎಕ್ಸ್ಪೆನ್ಸಸ್ಸು RCBದು ಜಾಸ್ತಿ ಇದೆ ಅಂತೆ. ಆ್ಯಂಡ್ ಅರ್ನಿಂಗ್ಸ್ ಜಾಸ್ತಿ ಇಲ್ವ ಅಂತ ಕೇಳ್ತು ಅಂತಂದರೆ, ಅರ್ನಿಂಗ್ಸು ಇದೆ ಬಟ್ ಎಕ್ಸ್ಪೆನ್ಸಸ್ಸು ವಿಪರೀತವಾಗಿದೆ ಅಂತೆ ನಮ್ಮ RCBದು. ಅದಕ್ಕೋಸ್ಕರ ಇದೆಲ್ಲ ನೋಡಾದ್ಮೇಲೆ ಇಷ್ಟೇ ಅಮೌಂಟಿಗೆ ತೊಗೊಂಡಿದ್ದಾರಂತೆ ಆದಿತ್ಯ ಬಿರ್ಲಾ ಅವರು. ಸೊ ಓಕೆ, ವೆಲ್ ಆ್ಯಂಡ್ ಗುಡ್. ಇಂಡಿಯನ್ ಬೇಸ್ಡ್ ಅವರೇ ತೊಗೊಂಡಿದ್ದಾರೆ ಅಂತ ಖುಷಿ ಆಗ್ತಾ ಇದೆ. ಹೌದು, ಅಲ್ಲಿ ಫಾರಿನವರೆಲ್ಲ ಇರ್ತಾರೆ, ಅಲ್ಲಿ ಒಬ್ಬರೇ ತೊಗೊಂಡಿಲ್ಲ, ಅಲ್ಲಿ ಆದಿತ್ಯ ಬಿರ್ಲಾ ಅವ್ರನ್ನೇ ತೊಗೊಂಡಿಲ್ಲ. ಬಟ್ ಆದರೂ ಕೂಡ ಮೇಯ್ನಾಗಿ ಇವರೇ ಚೇರ್ಪರ್ಸನ್ ಚೇರ್ಮನ್ ಆಗಿದ್ದಾರಲ್ಲ. ಸೊ ಇದು ಖುಷಿ ವಿಚಾರ. ನಿಮ್ಗೇನಿಸ್ತು RCB 16,000 ಕೋಟಿ ಚಿಲ್ಲರೆಗೆ ಹೋಗಿರೋದು? ಅಥವಾ ನೀವೇನಾದ್ರು ಬೇರೆ ಎಕ್ಸ್ಪೆಕ್ಟೇಷನಲ್ಲಿದ್ದರೆ? ನಾನಂತೂ ಬೇರೆ ಎಕ್ಸ್ಪೆಕ್ಟೇಷನಲ್ಲಿದ್ದೆ. ನಾನಂತೂ 18,000 ಕೋಟಿ ಮಿನಿಮಮ್ ಅಂತ ಅಂದ್ಕೊಂಡಿದ್ದೆ. ಸೊ ಇದು ನೋಡ್ತು ಅಂದರೆ ಈ ಥರ ಇದೆ. ಯಾಕಂದರೆ ಈಚೆ ಕಡೆ ಬಂದಿರೋ ಮಾಹಿತಿ ಅದೇ ಥರನೇ ಇದೆ, ಎಕ್ಸ್ಪೆನ್ಸಸ್ RCBಗೆ ಜಾಸ್ತಿ ಇದೆ ಅಂತ. ಸೊ ಅದಕ್ಕೋಸ್ಕರ ಒಂದು ರೇಂಜಿಗೆ ಈಕ್ವಲಾಗಿ ಮ್ಯಾಚ್ ಆಗಿದೆ ಅಂತ. ನಿಮಗೆ ಹಾನೆಸ್ಟಾಗಿ ಏನಿಸ್ತು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಆ್ಯಂಡ್ ಓನರ್ಸ್ಗಳ ವಿಚಾರಕ್ಕೆ ಬಂತು ಅಂತಂದರೆ ಬಿರ್ಲಾ ಅವ್ರು ತೊಗೊಂಡಿರೋದು ನಿಮಗೆ ಒಳ್ಳೆಯದು ಅಂತ ಅನ್ನಿಸ್ತಿದ್ಯಾ? ಇಲ್ಲಾಗರೋ ಮುಂಚೆ ಇದ್ದವ್ರು ಇರಬೇಕಾಗಿತ್ತು, ನಮಗೆ DRGO ಅವರು ಇರಬೇಕಾಗಿತ್ತು, ಯುನೈಟೆಡ್ ಸ್ಪಿರಿಟ್ಸ್ ಅವರೇ ಇರಬೇಕಾಗಿತ್ತು ಅಂತ ಹೇಳ್ತೀರಾ? ಗೊತ್ತಿಲ್ಲ, ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಆ್ಯಂಡ್ RCB ಏನೋ ಹೆಸರು ಚೇಂಜ್ ಆಗುತ್ತಾ ಅಂತ ಕೇಳ್ತು ಅಂತಂದರೆ, ಆಲ್ಮೋಸ್ಟ್ ಚೇಂಜ್ ಆಗುವಂಥ ಚಾನ್ಸಸ್ ಪಾಸಿಬಿಲಿಟಿ ಕಮ್ಮಿನೇ ಇರುತ್ತೆ. ನೋಡೋಣ. ಒಟ್ಟಲ್ಲಿ ಈ ವರ್ಷ ಅಂತೂ ಖಂಡಿತ ಚೇಂಜ್ ಆಗೋದಿಲ್ಲ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್.